ಓಕೆ, ಡಿಯರ್ ಸ್ಟೂಡೆಂಟ್ಸ್, ನಾನು ಚೈತ್ರ ಸಿ, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು. ಸೊ BA ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ಸ್ಗೆ ಇರುವಂತಹ ಪೇಪರ್ ವೆಸ್ಟರ್ನ್ ಆ್ಯಂಡ್ ಇಂಡಿಯನ್ ಪೊಲಿಟಿಕಲ್ ಥಾಟ್, ಪಾಶ್ಚಿಮಾತ್ಯ ಮತ್ತು ಭಾರತೀಯ ರಾಜಕೀಯ ಚಿಂತನೆ. ಈ ಪೇಪರ್ನಲ್ಲಿರುವಂಥ ಟಾಪಿಕ್ JS ಮಿಲ್ರವರು ರಾಜಕೀಯ ಸಿದ್ಧಾಂತಕ್ಕೆ ನೀಡಿರುವಂತಹ ಅಥವಾ ರಾಜಕೀಯ ಚಿಂತನೆಗೆ ನೀಡಿರುವಂತಹ ಕೊಡುಗೆ, ಇದರ ಬಗ್ಗೆ ನಾನು ಮಾಡ್ತಾಯಿದ್ದೀನಿ. ಈ JS ಮಿಲ್ ಪಾರ್ಟ್ನರ್ ಇದು ನನ್ನ ಕೊನೆಯ ಸೆಷನ್ ಆಗಿರುತ್ತೆ. ಸೊ ಇಲ್ಲಿ ಈಗ JS ಮಿಲ್ರವರು ರಾಜಕೀಯ ಚಿಂತನೆಗೆ ಯಾವ್ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಹಿಂದಿನ ಕ್ಲಾಸಸಲ್ಲಿ ನಾವು ಸಂಕ್ಷಿಪ್ತವಾಗಿ ನೋಡಿದ್ದೀವಿ. ಈಗ ಇಟ್ಸ್ ಜಸ್ಟ್ ಅ ಸಮರಿ, ಓಕೆ, ಒಂದು ಬ್ರೀಫಾಗಿ ಅದನ್ನು ಎಲ್ಲವನ್ನು ನಾನಿಲ್ಲಿ ಕ್ರೋಢೀಕರಿಸಿದ್ದೀನಿ. ಸೊ ಮೊದಲನೇ ಪಾಯಿಂಟ್ ಇಲ್ಲಿರೋದು ಕಾಂಟ್ರಿಬ್ಯೂಷನ್ ಟು ಲಿಬ್ರಲಿಸಮ್ ಅಥವಾ ಉದಾರವಾದಕ್ಕೆ ಅವರು ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಎರಡನೇದು ಕಾಂಟ್ರಿಬ್ಯೂಷನ್ ಟು ಇಂಡಿವಿಜುವಲಿಸಮ್, ವ್ಯಕ್ತಿವಾದಕ್ಕೆ ಉತ್ತಮ ಕೊಡುಗೆಯನ್ನು ಅವರು ನೀಡಿದ್ದಾರೆ. ಕಾಂಟ್ರಿಬ್ಯೂಷನ್ ಟು ಯುಟಿಲಿಟೇರಿಯನಿಸಮ್, ಓಕೆ. ಸೊ ಯುಟಿಲಿಟೇರಿಯನಿಸಮ್ ಉಪಯುಕ್ತವಾದಕ್ಕೆ ಅವರು ಕೊಟ್ಟಿರುವಂತಹ ಚಿಂತನೆಗಳು, ಅವರು ಬೆಂತಮ್ರವರ ಉಪಯುಕ್ತತಾವಾದದಲ್ಲಿ ಮಾಡಿರುವ ಮಾರ್ಪಾಡುಗಳು, ಸಲಹೆ ಸೂಚನೆಗಳನ್ನ ನಾನು ಆಲ್ರೆಡಿ ನಾನು ಹಿಂದಿನ ಸೆಷನ್ಸಲ್ಲಿ ಮಾಡಿದ್ದೀನಿ. ಅದಾದಮೇಲೆ ಹಿಸ್ ಐಡಿಯಾಸ್ ಆನ್ ಡೆಮಾಕ್ರಸಿ, ಪ್ರಜಾಪ್ರಭುತ್ವದಲ್ಲಿ ಏನೇನು ಮಾರ್ಪಾಡುಗಳು ಮಾಡಬೇಕಿದೆ ಅನ್ನೋದು ಸಹ ನಾವು ಹಿಂದೆ ಓದಿದ್ದೀವಿ. ಈ ಎಲ್ಲದರ ಜಸ್ಟ್ ಒಂದು ಸೆಷನ್ ನಾನು ಇವತ್ತು ಮಾಡ್ತಾಯಿದ್ದೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಲ್ಲೊಂದು ಇಂಪಾರ್ಟೆಂಟ್ ವಿಷಯ ನಾನು ಬಿಟ್ಟು ಹೋಗಿದೆ. ಅದು ಯಾವುದು ಅಂದರೆ ಕಾಂಟ್ರಿಬ್ಯೂಷನ್ ಟು ವಿಮೆನ್ಸ್ ರೈಟ್ಸ್, ಓಕೆ. ಸೊ ಹೆಣ್ಮಕ್ಳ ಸ್ವತಂತ್ರ, ಹೆಣ್ಮಕ್ಳಿಗೆ ಮತದಾನದ ಹಕ್ಕು, ಹೆಣ್ಮಕ್ಳಿಗೆ ಶಿಕ್ಷಣ, ಹೆಣ್ಮಕ್ಳಿಗೆ ಉದ್ಯೋಗಾವಕಾಶ, ಈ ಎಲ್ಲದಕ್ಕೂ ನಾವೇನಿವತ್ತು ಅದನ್ನ ಪಡೆದಿದ್ದೀವಿ, ಅದೆಲ್ಲದಕ್ಕೂ ರಾಜಕೀಯವಾಗಿ ಒಂದು ತಳಹದಿಯನ್ನು ಹಾಕ್ಕೊಟ್ಟವರು JS ಮಿಲ್ ಆಗಿದ್ದರು. ಸೊ ಮೊದಲನೇದು ನೋಡೋಣ, ಕಾಂಟ್ರಿಬ್ಯೂಷನ್ ಟು ಲಿಬ್ರಲಿಸಮ್, ಉದಾರವಾದಕ್ಕೆ ಅವರು ಕೊಟ್ಟಂತಹ ಕೊಡುಗೆ ಏನು ಅಂತ ಸಮರೈಸ್ ಮಾಡಿದ್ದೀನಿ ಹಿಂದಿನ ಸೆಷನ್ಸ್ನ ತಗೊಂಡು. So JS Mill was a champion of liberty and emphasized liberty as a prerequisite for individuals' moral, social and intellectual development. Okay. ಸೊ ಅವರು ಸ್ವತಂತ್ರದ ಹರಿಕಾರ, ಸ್ವತಂತ್ರವನ್ನು ಪ್ರತಿಪಾದಿಸಿದಂಥ ವ್ಯಕ್ತಿ. ಸೊ ಅವರು ಸ್ವತಂತ್ರವನ್ನು ವ್ಯಕ್ತಿಯ ನೈತಿಕ ಬೆಳವಣಿಗೆ, ಸಾಮಾಜಿಕ ಬೆಳವಣಿಗೆ ಮತ್ತು ಬೌದ್ಧಿಕ ಬೆಳವಣಿಗೆಗೆ ಅಗತ್ಯ ಅಂಶ ಅಂತ ಹೇಳಿದ್ದಾರೆ. ಓಕೆ, ಆಸ್ ಅ ಪ್ರೀರೆಕ್ವಿಸಿಟ್. ಅದಿಲ್ದಿರ ವ್ಯಕ್ತಿ ನೈತಿಕವಾಗಲಿ, ಸಾಮಾಜಿಕವಾಗಲಿ, ಬೌದ್ಧಿಕವಾಗಿ ಆಗಲಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಅದು ನಿಜ ಕೂಡ. ಸ್ವತಂತ್ರ ಇದ್ದಾಗ ವ್ಯಕ್ತಿ ಸಮಾಜದಲ್ಲಿ ಏಳಿಗೆಯನ್ನು ಕಾಣ್ತಾನೆ. ಸೊ ಹಿ ಅಪೋಸ್ಡ್ ಟಿರನಿ ಆಫ್ ಟಿರನಿ ಆಫ್ ಮೆಜಾರಿಟಿ ಅಂತ ಬರಬೇಕಿತ್ತು, ಅದು ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಹಿ ಅಪೋಸ್ಡ್ ಟಿರನಿ ಆಫ್ ಮೆಜಾರಿಟಿ ಆ್ಯಂಡ್ ಎಂಫಸೈಸ್ಡ್ ದಟ್ ಅ ಡಿಸೆಂಟಿಂಗ್ ಒಪಿನಿಯನ್ ಟು ಕುಡ್ ಬಿ ರೈಟ್. ಇದು ನಾನು ಹಿಂದಿನ ಕ್ಲಾಸಲ್ಲಿ ನಾನು ಹೇಳಿದ್ದೆ ಕೂಡ, ನೆನಪಿದೆ ಅನ್ಕೋತೀನಿ. ಸೊ ಇಡೀ ಸಮೂಹ ಒಂದು ಕಡೆ ಇದ್ದು ಒಬ್ಬ ವ್ಯಕ್ತಿ ಆ ಸಮೂಹದ ವಿರುದ್ಧ ಮಾತಾಡಿದಾಗ ಆ ವ್ಯಕ್ತಿ ತಪ್ಪು ಅಂತ ಹೇಳಕ್ಕೆ ಬರಲ್ಲ. ಕೆಲವೊಮ್ಮೆ ಆ ವ್ಯಕ್ತಿನೇ ಸರಿಯಾಗಿರ್ತಾನೆ. ಆ್ಯಂಡ್ ಆ ಒಬ್ಬ ವ್ಯಕ್ತಿಯ ಅಭಿಪ್ರಾಯನೇ ಎಲ್ಲರೂ ಒಪ್ಕೊಳ್ಳುವಂಥ ಅಭಿಪ್ರಾಯ ಆಗಿರುವ ಎಲ್ಲ ಸಾಧ್ಯತೆಗಳಿರುತ್ತೆ. ಅಂದರೆ ಅವನೊಬ್ಬ ಬೇರೆಯವರಿಂದ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ಅಥವಾ ಡಿಸೆಂಟಿಂಗ್ ಒಪಿನಿಯನ್ ಏನು ಕೊಡ್ತಾನಲ್ವ, ವಿರೋಧಾಭಾಸ ಒಂದು ಐಡಿಯಾವನ್ನು ಏನು ಹೊರ ಹಾಕ್ತಾನೆ, ಆತ ಇಡೀ ಸಮೂಹದಿಂದ ಬೇರ್ಪಟ್ಟು ಸರಿಯಾದ ವ್ಯಕ್ತಿ ಆಗಿರ್ತಾನೆ. ಸಮೂಹ ತಪ್ಪಾಗಿದ್ದು ಆ ಒಬ್ಬ ವ್ಯಕ್ತಿ ಸರಿಯಾಗಿರೋ ಸಾಧ್ಯತೆಗಳು ಇರುತ್ತೆ ಅಂತ JS ಮಿಲ್ ಹೇಳ್ತಾರೆ. ಅದಾದಮೇಲೆ ನೆಕ್ಸ್ಟ್, ಈ ಫೇವರ್ಡ್ ಎನ್ಫ್ರಾಂಚೈಸ್ಮೆಂಟ್ ಆಫ್ ವಿಮೆನ್ ಆ್ಯಂಡ್ ಲಿಬರ್ಟಿ ಆಫ್ ವಿಮೆನ್. ಓಕೆ, ಸೊ ಮಹಿಳೆಯರ ಮತದಾನದ ಹಕ್ಕು ಇವತ್ತು ನಾವೇನು ಅನುಭವಿಸ್ತಾ ಇದ್ದೀವಿ, ಮಹಿಳೆಯರು ಇವತ್ತೇನು ನಾವು ಸ್ವತಂತ್ರವನ್ನು ಹೊಂದಿದ್ದೀವಿ, ಆಯ್ಕೆ ಅವಕಾಶಗಳ ಸ್ವಾತಂತ್ರ್ಯವನ್ನು ನಾವೇನು ಇವತ್ತು ಹೊಂದಿದ್ದೀವಿ, ಅದೆಲ್ಲದಕ್ಕೂ ಕಾರಣ JS ಮಿಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂದರೆ JS ಮಿಲ್ 19ನೇ ಶತಮಾನದಲ್ಲಿ ಬ್ರಿಟನ್ನ ಶಾಸಕರಾಗಿ ಅಥವಾ ಸಂಸದರಾಗಿ, ಓಕೆ, ಹೌಸ್ ಆಫ್ ಕಾಮನ್ಸ್, ಬ್ರಿಟನ್ನ ಕೆಳಮನೆ ಹೌಸ್ ಆಫ್ ಕಾಮನ್ಸ್, ಸಾಮಾನ್ಯರ ಸಭೆ ಅಂತ ಏನಿದೆ, ಚುನಾವಣೆಯ ಮೂಲಕ ಆಯ್ಕೆಯಾದ ಪ್ರತಿನಿಧಿಯಾಗಿ ಅವರು ಹೆಣ್ಮಕ್ಳ ಅವಕಾಶಗಳು, ಹಕ್ಕುಗಳಿಗಾಗಿ ಅಲ್ಲಿ ಹೋರಾಟವನ್ನು ಮಾಡಿದ್ರಿಂದ ಬ್ರಿಟನ್ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ನೀಡಿತು, ಮಹಿಳೆಯರಿಗೆ ಸ್ವತಂತ್ರವನ್ನು ನೀಡಿತು. ತದನಂತರ ಬೇರೆ ದೇಶಗಳು ಸಹ ಬ್ರಿಟನ್ನ ರೀತಿಯೇ ಮಹಿಳೆಯರಿಗೆ ಹಕ್ಕು ಅವಕಾಶಗಳನ್ನ ಕೊಟ್ಟಿದೆ. ಉದಾಹರಣೆಗೆ ಭಾರತ ಸ್ವತಂತ್ರಗೊಂಡು ನಮ್ಮ ಸಂವಿಧಾನ 1950 1950ರಲ್ಲಿ ಜಾರಿಗೆ ಬರ್ತಿದ್ದ ಹಾಗೆಯೇ ಹೆಣ್ಮಕ್ಳಿಗೆ ಸಮಾನವಾದಂಥ ಮತದಾನದ ಅವಕಾಶ ಇರಬಹುದು, ಉದ್ಯೋಗ ಅವಕಾಶಗಳಿರ್ಬೋದು, ಶಿಕ್ಷಣ ಅವಕಾಶಗಳಿರಬಹುದು, ಎಲ್ಲ ಹಕ್ಕು ಬಾಧ್ಯತೆಗಳು ಪುರುಷರಿಗೆ ಮತ್ತು ಸ್ತ್ರೀಯರಿಗೆ ಸಮಾನವಾಗಿ ನಾವು ಕಾಣ್ತಾ ಹೋಗ್ತೀವಿ. ಸೊ ಲಾಸ್ಟ್ ಪಾಯಿಂಟ್ ಈ ಸ್ಲೈಡಲ್ಲಿರೋದು, ಹಿ ಎಂಫಸೈಸ್ ಸೋಷಿಯಲ್ ಲಿಬರ್ಟಿ ಆಸ್ ಅಪೋಸ್ ಟು ಟಿರನಿ ಆಫ್ ರೂಲರ್ಸ್. ಸೊ ಈ ಕೆಲವು ಚುನಾಯಿತ ಪ್ರತಿನಿಧಿಗಳು ಅಥವಾ ಕೆಲವು ರಾಜಕೀಯ ನಾಯಕರು
ಬೇರೆಯವ್ರ ಮೇಲೆ ದಬ್ಬಾಳಿಕೆಯನ್ನು ಮಾಡೋದನ್ನು ವಿರೋಧಿಸಿ ಅವರು ಸಾಮಾಜಿಕ ಸ್ವತಂತ್ರ ಇರುತ್ತೆ. ಇಂಥ ರಾಜಕೀಯ ನಾಯಕರ ವಿರುದ್ಧ ನಾವು ತಿರುಗಿ ಬೀಳೋದಕ್ಕೆ ನಮಗೆ ಸ್ವಾತಂತ್ರ್ಯ ಇರುತ್ತೆ. ಸಾಮಾಜಿಕ ಸ್ವತಂತ್ರ ಇರೋದರಿಂದ ಅವರ ದಬ್ಬಾಳಿಕೆನ ನಾವು ಸಾಂವಿಧಾನಿಕವಾಗಿ ಮತ್ತು ನಮ್ಮ ರಾಜಕೀಯ ಹಕ್ಕುಗಳ ಮೂಲಕ ತಡಿಬಹುದು ಅನ್ನೋದನ್ನು ಜೆ ಎಸ್ ಮಿಲ್ ಹೇಳಿದ್ದಾರೆ. ಇದ್ರ ಬಗ್ಗೆ ನಾನು ವಿವರವಾಗಿ ನಿಮಗೆ ಹಿಂದಿನ ಸೆಷನಲ್ಲಿ ಹೇಳಿದ್ದೆ. ಸೊ ಜೆ ಎಸ್ ಮಿಲ್ಸ್ ಕಾಂಟ್ರಿಬ್ಯೂಷನ್ ಟು ಇಂಡಿವಿಜುವಲಿಸಮ್, ವ್ಯಕ್ತಿವಾದಕ್ಕೆ ಜೆ ಎಸ್ ಮಿಲ್ರವರ ಕೊಡುಗೆ ಏನು ಅಂತ ನೋಡ್ತಾ ಹೋದರೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ನಾನೇನು ಸ್ಟೇಟ್ ಮಾಡಿದ್ದೀನಿ, ಜೆ ಎಸ್ ಮಿಲ್ ಪ್ರೊವೈಡೆಡ್ ಅ ನೆಗೆಟಿವ್ ಡೈಮೆನ್ಷನ್ ಟು ಲಿಬರ್ಟಿ, ಮಿನಿಮಮ್ ಸ್ಟೇಟ್ ಇಂಟರ್ಫರೆನ್ಸ್ ಇಸ್ ಎಸೆನ್ಷಿಯಲ್ ಫಾರ್ ಇಂಡಿವಿಜುವಲ್ ಡೆವಲಪ್ಮೆಂಟ್. ಅಂದರೆ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಬೆಳವಣಿಗೆ, ವ್ಯಕ್ತಿತ್ವ ಬೆಳವಣಿಗೆಗೆ ರಾಜ್ಯದ ಹಸ್ತಕ್ಷೇಪ ಕನಿಷ್ಠ ಇದ್ದಾಗ ಅದು ಸಹಕಾರಿಯಾಗಿರುತ್ತೆ ಅಂತ ಜೆ ಎಸ್ ಮಿಲ್ ಹೇಳಿದ್ದಾರೆ. ಪ್ರತಿಯೊಂದಕ್ಕೂ ನಿಮಗೆ ರಾಜ್ಯ ಅಥವಾ ಸಮಾಜ ಹಸ್ತಕ್ಷೇಪಗಳನ್ನ ಹಾಕ್ತಾ ಇದ್ದಾಗ ನೀವು ಬೆಳೆಯೋದಿಲ್ಲ, ಆಯಿತಾ. ನಿಮ್ಮ ಕ್ರಿಯಾಶೀಲತೆನ ದಮನ ಮಾಡುವಂಥ ಪರಿಸ್ಥಿತಿಗಳು ಉಂಟಾಗಬಾರ್ದು. ರಾಜ್ಯ ನಿಮ್ಮ ವೈಯಕ್ತಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅಂತ ಜೆ ಎಸ್ ಮಿಲ್ ಹೇಳಿದ್ದಾರೆ. ಅದು ಅವತ್ತಿನ ಪರಿಸ್ಥಿತಿಯಲ್ಲಿ ಅವ್ರು ಹೇಳಿದ್ದಾರೆ. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಅದು ಎಷ್ಟು ಫಿಸಿಬಲ್ ಅಥವಾ ಎಷ್ಟು ಪ್ರಾಕ್ಟಿಕಲ್ ಅನ್ನೋದು ಯೋಚಿಸಬೇಕಾದಂಥ ವಿಷಯ. ಎರಡನೇ ಪಾಯಿಂಟ್ ಇಲ್ಲಿರೋದು, ಸ್ಟೇಟ್ ಇಂಟರ್ವೆನ್ಷನ್ ಇಸ್ ರಿಕ್ವೈರ್ಡ್ ಓನ್ಲಿ ಇನ್ ಕೇಸ್ ಅನ್ ಇಂಡಿವಿಜುವಲ್ಸ್ ಆ್ಯಕ್ಷನ್ ಹಾರ್ಮ್ಸ್ ಅದರ್ಸ್. ನಾವು ಇದನ್ನ ಹಾನಿಯ ತತ್ವ ಅಂತ ಓದಿದ್ವಿ. ಒಬ್ಬ ವ್ಯಕ್ತಿಯ ಕೃತ್ಯ ತನಗೆ ಮಾತ್ರ ಸಂಬಂಧಿಸಿದ್ರೆ, ಆ ಕೃತ್ಯದ ಪರಿಣಾಮ ತನ್ನ ಮೇಲೆ ಮಾತ್ರ ಬೀರಿದ್ರೆ ರಾಜ್ಯದ ಹಸ್ತಕ್ಷೇಪ ಅವಶ್ಯಕತೆ ಇರೋದಿಲ್ಲ. ಯಾವಾಗ ತಾನು ಮಾಡುವ ಕೃತ್ಯ ಬೇರೊಬ್ಬರ ಮೇಲೆ ಹಾನಿಯನ್ನು ಉಂಟು ಮಾಡುತ್ತೋ ಆಗ ರಾಜ್ಯದ ಹಸ್ತಕ್ಷೇಪ ಉಂಟಾಗಬೇಕು ಅಂತ ಜೆ ಎಸ್ ಮಿಲ್ ಸಮರ್ಥಿಸ್ಕೊಂಡಿದ್ದಾರೆ. ಇದನ್ನು ಕೂಡ ಡೀಟೇಲಾಗಿ ನಾವು ಹಿಂದಿನ ಸೆಷನ್ಸಲ್ಲಿ ನೋಡಿದ್ದೇವೆ. ಅದಾದಮೇಲೆ ಫ್ರೀ ಡಿಸ್ಕಷನ್ಸ್ ರಿಸಲ್ಟ್ ಇನ್ ಇಂಡಿವಿಜುವಲ್ ಆ್ಯಂಡ್ ಸೊಸೈಟಲ್ ಡೆವಲಪ್ಮೆಂಟ್. ಅಂದರೆ ಮುಕ್ತವಾದ ಮಾತುಕತೆ, ಮುಕ್ತವಾದ ಚರ್ಚೆಗಳ ಮೂಲಕ ಸಾಮಾಜಿಕ ಮತ್ತು ವೈಯಕ್ತಿಕ ಏಳಿಗೆ ಉಂಟಾಗುತ್ತೆ, ಅಭಿವೃದ್ಧಿ ಉಂಟಾಗುತ್ತೆ ಅಂತ ಜೆ ಎಸ್ ಮಿಲ್ ಹೇಳಿದ್ದಾರೆ. ಹೊಸ ಹೊಸ ಐಡಿಯಾಸ್ ಆಚೆ ಬರುತ್ತೆ. ಓಕೆ, ಮತ್ತು ಸಮಾಜದಲ್ಲಿ ಒಂದು ರೀತಿಯ ಹರಿಯುವ ನೀರು ಅನ್ನೋ ರೀತಿ ಒಂದು ವ್ಯವಸ್ಥೆ ಸೃಷ್ಟಿಯಾಗುತ್ತೆ ವಿನಃ ಆ ಸ್ಟ್ಯಾಗ್ನೆನ್ಸಿ ಅನ್ನೋದು ದೂರ ಆಗುತ್ತೆ, ಆಯಿತಾ. ನಿಂತ ನೀರಂಥ ಪರಿಸ್ಥಿತಿ ದೂರವಾಗಿ ಬದಲಾವಣೆಗೆ ಅಲ್ಲಿ ಅವಕಾಶ ಕಲ್ಪಿಸುತ್ತೆ ಅಂತ ಹೇಳ್ತಾರೆ. ವ್ಯಕ್ತಿ ಸ್ವಾತಂತ್ರ್ಯ. ಮತ್ತು ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ನಾನು ಸ್ಟೇಟ್ ಮಾಡಿರೋದು, ಸೊಸೈಟಲ್ ಆ್ಯಂಡ್ ಸ್ಟೇಟ್ ರೆಗ್ಯುಲೇಷನ್ಸ್ ಆನ್ ಆ್ಯನ್ ಇಂಡಿವಿಜುವಲ್ಸ್ ಆ್ಯಕ್ಷನ್ಸ್ ಆರ್ ಡೆಟ್ರಿಮೆಂಟಲ್ ಟು ಇಂಡಿವಿಜುವಲ್ ಡೆವಲಪ್ಮೆಂಟ್. ಇದಾಗಲೇ ಹೇಳಿದ ಹಾಗೆ ಸಮಾಜ ವ್ಯಕ್ತಿಯ ಮೇಲೆ ರೂಢಿ ಸಂಪ್ರದಾಯಗಳ ಮೂಲಕ, ಧಾರ್ಮಿಕ ಆಚರಣೆಗಳ ಮೂಲಕ ಕೆಲವು ಚೌಕಟ್ಟನ್ನು ಹಾಕುತ್ತೆ. ರಾಜ್ಯ ಕಾನೂನಿನ ಮೂಲಕ ಕೆಲವು ಚೌಕಟ್ಟನ್ನು ವ್ಯಕ್ತಿಗೆ ಹಾಕುತ್ತೆ, ನಿರ್ಬಂಧಗಳನ್ನ ಹೇರುತ್ತೆ, ರೆಸ್ಟ್ರೇಂಟ್ಸನ್ನು ಹಾಕುತ್ತೆ. ಇದು ವ್ಯಕ್ತಿಯ ಏಳಿಗೆಗೆ ಪೂರಕವಾದದ್ದಲ್ಲ ಅಂತ ಜೆ ಎಸ್ ಮಿಲ್ ಹೇಳಿದ್ದಾರೆ. ಕಾಂಟ್ರಿಬ್ಯೂಷನ್ ಟು ಯುಟಿಲಿಟೇರಿಯನಿಸಮ್ ಇಸ್ ಆನ್ ದ ನೆಕ್ಸ್ಟ್ ಸ್ಲೈಡ್. ಸೊ ಇಲ್ಲಿ ಈಗ ಜೆ ಎಸ್ ಮಿಲ್ ರಿವೈಸ್ಡ್ ಬೆಂಥಮ್ಸ್ ಯುಟಿಲಿಟೇರಿಯನಿಸಮ್ ಆ್ಯಂಡ್ ಗೇವ್ ಇಟ್ ಅನ್ ಎಥಿಕಲ್ ಡೈಮೆನ್ಷನ್. ಸೊ ಹಿಂದೆ ನಾವು ಓದಿದ್ದೀವಿ, ಜೆರೆಮಿ ಬೆಂಥಮ್ರವರು ಉಪಯುಕ್ತವಾದ ಅನ್ನೋ ಕಾನ್ಸೆಪ್ಟನ್ನು ಕೊಟ್ಟಿದ್ದಾರೆ. ಅತಿ ಹೆಚ್ಚು ಜನರ ಅತಿ ಹೆಚ್ಚು ಸುಖ. ಈ ಸಿದ್ಧಾಂತ ಏನಿದೆ ಇದು ಪ್ಯೂರ್ಲಿ ಮೆಟೀರಿಯಲಿಸ್ಟಿಕ್ ಇಂಟರ್ಪ್ರಿಟೇಷನ್, ಭೌತಿಕ ಒಂದು ಅರ್ಥ ವಿವರಣೆ ಇತ್ತು. ಅದನ್ನು ಮಾರ್ಪಾಡು ಮಾಡಿ ಜೆ ಎಸ್ ಮಿಲ್ರವರು ಅದಕ್ಕೊಂದು ನೈತಿಕ ಆಯಾಮವನ್ನು ನೀಡಿದ್ದಾರೆ. ಓಕೆ, ಸೊ ನೈತಿಕ ಆಯಾಮ ಅಂತ ಹೇಳಕ್ಕೆ ಮುಂಚೆ ಹಿ ಅಸರ್ಟೆಡ್ ದಟ್ ಪ್ಲೆಷರ್ಸ್ ವೇರಿ ಇನ್ ಬೋತ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ. ಈಗ ಪ್ಲೆಷರ್ಸ್ ಅಥವಾ ಖುಷಿ ಅಥವಾ ಸುಖ ಅಂತ ಹೇಳ್ತಾರೆ ಜೆ ಎಸ್ ಇವರು ಯಾರು ಬೆಂಥಮ್ ಹೇಳ್ತಾರೆ. ಆ ಖುಷಿನ ಅವರು ಒಂಥರ ಪುಷ್ಪಿಂದ ಆಟ ಆಡುವಾಗ ಸಿಗುವಂಥ ಖುಷಿನೂ ಒಂದೇ, ಕವಿತೆನ ಬರೆಯುವಾಗ ಸಿಗುವಂಥ ಖುಷಿನೂ ಒಂದೇ. ಪುಷ್ಪಿನ್ ಈಸ್ ಆ್ಯಸ್ ಗುಡ್ ಆ್ಯಸ್ ಪೊಯೆಟ್ರಿ ಅಂತ ನಾನು ನಿಮಗೆ ಹಿಂದೆ ಹೇಳಿದ್ದೆ ಅಲ್ವಾ. ಬಟ್ ಜೆ ಎಸ್ ಮಿಲ್ ಏನು ಹೇಳ್ತಾರೆ, ಇದೇ ಬೇರೆ ಅದೇ ಬೇರೆ. ನಿಮಗೆ ಆಟ ಆಡುವಾಗ ಒಂಥರ ಸುಖ ಸಿಗುತ್ತೆ, ಆಯಿತಾ. ಪೊಯಿಟ್ರಿ ಕವನ ಬರೆಯುವಾಗ ಇನ್ನೊಂಥರ ಖುಷಿ ಸಿಗುತ್ತೆ. ಸೊ ಪ್ರತಿಯೊಂದು ಖುಷಿನೂ ಹೆಚ್ಚು ಖುಷಿ ಕಡಿಮೆ ಖುಷಿ, ಹೆಚ್ಚು ದುಃಖ ಕಡಿಮೆ ದುಃಖ ಅಂತ ಕ್ವಾಲಿಟೇಟಿವ್ ಆಗಿ ನಾವು ಅದನ್ನು ಇಂಟರ್ಪ್ರೆಟ್ ಮಾಡ್ಬೋದು ಅಂತ ಜೆ ಎಸ್ ಮಿಲ್ ಹೆಡೋನಿಸ್ಟಿಕ್ ಥಿಯರಿ ಅಥವಾ ಯುಟಿಲಿಟೇರಿಯನಿಸಮ್ಗೆ ಒಂದು ಹೊಸ ಆಯಾಮವನ್ನು ಕೊಡ್ತಾರೆ. ದೇರ್ ಆರ್ ಹೈಯರ್ ಆ್ಯಂಡ್ ಲೋವರ್ ಡಿಗ್ರೀಸ್ ಆಫ್ ಪ್ಲೆಷರ್. ಅದಾದಮೇಲೆ ಲಿಬರ್ಟಿ ಹೆಲ್ಪ್ಸ್ ಅಟೇನ್ ಯುಟಿಲಿಟಿ. ಸ್ವತಂತ್ರ ಇದ್ದಾಗ ನೀವು ಉಪಯುಕ್ತತೆನ ನೋಡ್ತೀರಾ. ಸ್ವತಂತ್ರನೇ ಇಲ್ಲ ಅಂದಾಗ ಹೆಚ್ಚಿನ ಖುಷಿ ಕಡಿಮೆ ಖುಷಿ ಅನುಭವಿಸೋಕ್ಕೊಂದು ಸ್ವತಂತ್ರ ಬೇಕಲ್ವಾ. ಯಾವುದು ಹೆಚ್ಚಿನ ಖುಷಿ ಯಾವ ಕಡಿಮೆ ಖುಷಿ ಅಂತ ತಿಳ್ಕೊಳಕ್ಕಾದರೂ ಸ್ವತಂತ್ರ ಬೇಕಲ್ವಾ. ಸೊ ಅದಿಲ್ಲ ಅಂದಾಗ, ಸ್ವತಂತ್ರ ಇಲ್ಲ ಅಂದಾಗ ನಮಗೆ ಒಂದು ವಸ್ತು, ನಮ್ಮ ಕ್ರಿಯೆಯ ಉಪಯುಕ್ತತೆ ನಮಗೆ ತಿಳಿಯೋದೇ ಇಲ್ಲ. ಲಾಸ್ಟ್ ಪಾಯಿಂಟ್, ಸ್ಟೇಟ್ ಇಸ್ ಅ ಮಾರಲ್ ಏಜೆಂಟ್ ಟು ಪ್ರಮೋಟ್ ಇಂಡಿವಿಜುವಲ್ ಹ್ಯಾಪಿನೆಸ್ ಆ್ಯಂಡ್ ವರ್ಚುವಸ್ ಲೈಫ್. ಸೊ ನಮ್ಮೆಲ್ಲ ಉಪಯುಕ್ತತೆ ಇರ್ಬೋದು, ಇದೆಲ್ಲವನ್ನು ನಮ್ಮ ಖುಷಿ, ನಮ್ಮ ಒಂದು ಸದ್ಗುಣದಿಂದ ಕೂಡಿದಂಥ ಜೀವನನ ನಾವು ನಡೆಸಬೇಕು ಅಂದಾಗ ನಮ್ಮ ಹಿಂದೆ ಒಂದು ನೈತಿಕ ಶಕ್ತಿಯಾಗಿ ಯಾರು ಇರಬೇಕು, ಜೆ ಎಸ್ ಮಿಲ್ ಪ್ರಕಾರ ಸ್ಟೇಟ್ ಇರಬೇಕು. ಆಗ ನೀವು ಹೇಳ್ತಿದ್ರಲ್ಲ
ಸ್ಟೇಟ್ ಇಂಟರ್ಫಿಯರ್ ಆಗಬಾರ್ದು ಅಂತ. ಇಲ್ಲಿ ಹೇಳ್ತಾ ಇದ್ದೀರಾ ಸ್ಟೇಟ್ ಮಾರಲ್ ಏಜೆಂಟ್ ಆಗಿರಬೇಕು. ಹೌದು, ಅವರು ರಾಜ್ಯ ಇರಲೇಬಾರ್ದು ಅಂತ ಹೇಳ್ತಿಲ್ಲ, ರಾಜ್ಯದ ಹಸ್ತಕ್ಷೇಪ ಕನಿಷ್ಠವಾಗಿರಬೇಕು, ಅದು ಕೂಡ ನೀವು ಕೇಳಿದ್ದೀರಾ. ಓಕೆ, ಸ್ಟೇಟ್ ಇಂಟರ್ಫರೆನ್ಸ್ ಇನ್ ಇಂಡಿವಿಜುವಲ್ಸ್ ಲೈಫ್ ಶುಡ್ ಬಿ ಟು ದ ಮಿನಿಮಮ್ ಪಾಸಿಬಲ್ ಎಕ್ಸ್ಟೆಂಟ್ ಅಂತ ನಾನು ಹಿಂದೆ ಒಂದು ಸ್ಲೈಡಲ್ಲಿ ಹಾಕಿದ್ದೆ. ಸೊ ಈಗ ನೆಕ್ಸ್ಟ್ ಪಾಯಿಂಟ್, ಕಾಂಟ್ರಿಬ್ಯೂಷನ್ ಟು ಡೆಮಾಕ್ರಸಿ. ಇದು ಮೈ ಲಾಸ್ಟ್ ಸ್ಲೈಡ್. ಸೊ ಕಾಂಟ್ರಿಬ್ಯೂಷನ್ ಟು ಡೆಮಾಕ್ರಸಿ, JS ಮಿಲ್ರವರು ಪ್ರಜಾಪ್ರಭುತ್ವಕ್ಕೆ ನೀಡಿರುವಂತಹ ಕೊಡುಗೆ. ಸೊ JS ಮಿಲ್ ಫೇವರ್ಡ್ ಡೆಮೋಕ್ರೆಟಿಕ್ ಫಾರ್ಮ್ ಆಫ್ ಗವರ್ಮೆಂಟ್ ಟು ಸಿವಿಲೈಸ್ಡ್ ಸೊಸೈಟೀಸ್ ಆ್ಯಂಡ್ ನಾಟ್ ಟು ಬಾರ್ಬೆರಿಕ್ ಸೊಸೈಟೀಸ್. ಸುಸಂಸ್ಕೃತ ಸಮಾಜಗಳಿಗೆ ಮಾತ್ರನೇ ಪ್ರಜಾಪ್ರಭುತ್ವ ಸೂಕ್ತವಾದ ಸರ್ಕಾರ ಹೊರತು ಬಾರ್ಬೇರಿಕ್, ಈ ಕ್ರೌರ್ಯದಿಂದ ಕೂಡಿದ ದೊಂಬಿ ರಾಜಕಾರಣ ನಡೆಯುವಂಥ ವ್ಯವಸ್ಥೆಗಳಲ್ಲಿ ಪ್ರಜಾಪ್ರಭುತ್ವ ಸೂಕ್ತ ಅಲ್ಲ ಅಂತ JS ಮಿಲ್ ಹೇಳಿದ್ದಾರೆ. ಹಿ ಡಿಸೈರ್ಡ್ ಓಪನ್ ಬ್ಯಾಲೆಟ್ ಇನ್ಸ್ಟೆಡ್ ಆಫ್ ಸೀಕ್ರೆಟ್ ಬ್ಯಾಲೆಟ್. ಇದು ಕೂಡ ನಾನು ನಿಮಗೆ ಹೇಳಿದ್ದೀನಿ. ನಾವು ಯಾರಿಗೆ ಮತ ಚಲಾಯಿಸ್ತಾ ಇದ್ದೀವಿ ಅನ್ನೋದನ್ನು ನಾವು ಮುಚ್ಚಿಡ್ತೀವಿ. ಗೌಪ್ಯ ಮತದಾನ ಪದ್ಧತಿ ಭಾರತದಲ್ಲಿ ಮತ್ತು ಇತರೆ ಪ್ರಜಾಪ್ರಭುತ್ವಗಳಲ್ಲಿದೆ. JS ಮಿಲ್ ಹೇಳೋದು ಇದು ತಪ್ಪು. ನಾವು ಯಾರಿಗೆ ವೋಟ್ ಹಾಕ್ತಿದ್ದೀವಿ ಅಂತ ಓಪನಾಗಿ ಹೇಳ್ಕೋಬೇಕು, ಶೇರ್ ಮಾಡ್ಕೋಬೇಕು. ಆಗ ಅಲ್ಲಿ ಯಾವುದೇ ರೀತಿಯ ಮ್ಯಾನಿಪ್ಯುಲೇಷನ್ಸ್ಗೆ ಅವಕಾಶ ಇರೋದಿಲ್ಲ. He emphasized plurality of votes to the educated and economically independent individuals. ಶಿಕ್ಷಿತ ಮತ್ತು ಆರ್ಥಿಕವಾಗಿ ಸ್ವತಂತ್ರ ಅಭ್ಯರ್ಥಿಗಳಿಗೆ ಅಥವಾ ವ್ಯಕ್ತಿಗಳಿಗೆ ಮತದಾನ ಹೆಚ್ಚಿನ ಪ್ರಮಾಣದಲ್ಲಿ ಸಿಗಬೇಕು. ಮತದಾನದ ಬಹುತ್ವ ಅಂತ ಅವ್ರು ಮಾತಾಡ್ತಾರೆ. ಹೆಚ್ಚು ಶಿಕ್ಷಣ ಪಡೆದಂತೆ ಹೆಚ್ಚು ಮತದ ಅವಕಾಶಗಳು, ಹೆಚ್ಚು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದಂತೆ ಹೆಚ್ಚು ಮತದಾನದ ಅವಕಾಶಗಳು. ಎಕನಾಮಿಕಲಿ ಸ್ವತಂತ್ರರಾಗಿರಬೇಕು, ತಾವೇ ಟ್ಯಾಕ್ಸ್ ಕಟ್ಕೊಂಡು ಹೋಗಿರಬೇಕು, ತಮ್ಮದೇ ಆಸ್ತಿಯನ್ನು ತಾವು ಹೊಂದಿರಬೇಕು, ಖಾಸಗಿ ಆಸ್ತಿಯನ್ನು. ಅಂಥ ವ್ಯಕ್ತಿಗಳಿಗೆ ಮತದಾನದ ಹೆಚ್ಚು ಅವಕಾಶವನ್ನು ಕೊಡಬೇಕು ಅಂತ JS ಮಿಲ್ ಹೇಳ್ತಾರೆ. ಇನ್ ದಿ ಲಾಸ್ಟ್ ಸ್ಟೇಟ್ಮೆಂಟ್, ಹಿ ಅಡ್ವೊಕೇಟೆಡ್ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಟು ಎಶ್ಯೂರ್ ಮೈನಾರಿಟಿ ರೆಪ್ರೆಸೆಂಟೇಷನ್. ಅಲ್ಪಸಂಖ್ಯಾತರಿಗೆ ಅವಕಾಶವನ್ನು ಕಲ್ಪಿಸಬೇಕಿದ್ರೆ ಅನುಪಾತೀಯ ಪ್ರಾತಿನಿಧಿತ್ವ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ JS ಮಿಲ್ರವರು ಹೇಳಿದ್ದಾರೆ. ಓಕೆ, ಸೊ ಪ್ರತಿ ಜನಾಂಗದವರಿಗೆ, ಪ್ರತಿ ಭಾಷೆಯ ಒಂದು ಗುಂಪಿಗೆ, ಸಮುದಾಯಕ್ಕೆ, ಪ್ರತಿ ಧಾರ್ಮಿಕ ಸಮುದಾಯಕ್ಕೆ, ಎಲ್ಲರಿಗೂ ಅವರ ಪಾಪ್ಯುಲೇಷನ್ ಅಥವಾ ಅವರ ಜನಸಂಖ್ಯೆಗೆ ಅನುಪಾತೀಯವಾಗಿ ಪ್ರತಿನಿಧಿತ್ವ ಕೊಡ್ತಾ ಹೋದಾಗ ಪ್ರಜಾಪ್ರಭುತ್ವ ಸಕ್ಸಸ್ಫುಲ್ ಆಗುತ್ತೆ. ಅದರ್ವೈಸ್ ಅಲ್ಲಿ ಪ್ರಜಾಪ್ರಭುತ್ವದಲ್ಲಿ ಬಹುಸಂಖ್ಯಾತರು ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾರೆ ಅಂತ JS ಮಿಲ್ ಹೇಳಿದ್ದಾರೆ. ಸೊ ಇಲ್ಲಿಗೆ ನಾನು ನಿಮಗೆ JS ಮಿಲ್ರವರ ಸಿದ್ಧಾಂತದ ಸಾರಾಂಶವನ್ನು ಈ ಸೆಷನಲ್ಲಿ ಕೊಟ್ಟಿದ್ದೀನಿ. ಇದಕ್ಕೆ ಹಿಂದಿನ ಸೆಷನ್ಸಲ್ಲಿ ನಾನು ಡೀಟೇಲ್ಡಾಗಿ ಎಲ್ಲವನ್ನು ಕೊಟ್ಟಿದ್ದೀನಿ. ಸೊ ಎನಿ ಆಫ್ ಯು ಇಂಟ್ರೆಸ್ಟೆಡ್ ನನ್ನ ಹಿಂದಿನ ಸೆಷನ್ಸ್ನ ರೆಫರ್ ಮಾಡಿ. ಸೊ ನಾನು ಬೇಸಿಕಲಿ ಯೂಸ್ ಮಾಡಿರುವಂಥ ಕೆಲವು ಸ್ಟೂಡೆಂಟ್ಸಿಗೆ ಸಿಲೆಬಸ್ ಅನುಸಾರ ಕೊಟ್ಟಿರುವಂಥ ಕೆಲವು ಟೆಕ್ಸ್ಟ್ ಬುಕ್ಸ್ನ ಇಲ್ಲಿ ಕೋಟ್ ಮಾಡಿದ್ದೀನಿ. ಓಕೆ, ಮತ್ತು JS ಮಿಲ್ರವರ ಒರಿಜಿನಲ್ ಟೆಕ್ಸ್ಟ್ ಲೈಕ್ ಯುಟಿಲಿಟೇರಿಯನಿಸಮ್ ಇರಬಹುದು, ಆನ್ ಲಿಬರ್ಟಿ ಇರಬಹುದು, ಇದನ್ನು ಕೂಡ ನೀವು ಆಕ್ಸೆಸ್ ಮಾಡಬಹುದು. ಆ್ಯಂಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಮತ್ತು ಆ್ಯಸ್ ಅ ಸ್ಟೂಡೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್ ನಿಮಗೆ ಏನೇನು ಗೊತ್ತಿರಬೇಕೋ ಅದನ್ನು ಸಂಕ್ಷಿಪ್ತವಾಗಿ ನಾನು ನನ್ನ ಸೆಷನ್ಸ್ನಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಹೋಪ್ ಯು ಲೈಕ್ಡ್ ಇಟ್ ಆ್ಯಂಡ್ ಎಂಜಾಯ್ಡ್ ಇಟ್ ಆ್ಯಂಡ್ ಗೇನ್ಡ್ ಫ್ರಮ್ ಇಟ್. ಓಕೆ, ಥ್ಯಾಂಕ್ ಯು.